ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ಬೋದು. 2 ಫೋಟೋ ಇಟ್ಬಿಟ್ಟು ಎರಡು ಹಗ್ ಮಾಡೋ ಥರ ರೀಲ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ನ ಮಾಡ್ತಿದ್ದಾರೆ. ಇವತ್ತಿನ ವೀಡಿಯೋದಲ್ಲಿ ಆ ರೀತಿ ವೀಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಈ ರೀತಿ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ನೀವು ಫಸ್ಟು ಒಂದೇ ಫ್ರೇಮಲ್ಲಿ 2 ಇಮೇಜ್ನ ಆ್ಯಡ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಈ ರೀತಿ 2 ಫೋಟೋನ ಅಕ್ಕಪಕ್ಕ ಇಟ್ಬಿಟ್ಟು ನೀವು ಎಡಿಟ್ ಮಾಡ್ಕೊಳ್ಳಿ. ಇದನ್ನು ಎಡಿಟ್ ಮಾಡೋದು ತುಂಬ ಈಸಿ ಇರುತ್ತೆ. ಯಾವುದೇ ಒಂದು ಫೋಟೋ ಎಡಿಟರ್ ಆ್ಯಪ್ ಇಟ್ಕೊಂಡು ನೀವು ಈ ರೀತಿನ ಎಡಿಟ್ ಮಾಡ್ಕೋಬೋದು. ನಾನು ಜಸ್ಟ್ ಇನ್ಶಾಟ್ ಆ್ಯಪ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದನ್ನು ತೋರಿಸ್ತಿದ್ದೀನಿ. ನೀವು ಜಸ್ಟ್ ಇನ್ಶಾಟ್ ಓಪನ್ ಮಾಡ್ಕೊಳ್ಳಿ. ನೀವು ಯಾವುದೇ ಆ್ಯಪ್ ಯೂಸ್ ಮಾಡ್ಕೋಬೋದು. ಇನ್ಶಾಟ್ ಆ್ಯಪಲ್ಲಿ ನಿಮಗೆ ಕಾಲೇಜ್ ಅನ್ನೋದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗ್ರಿಡ್ ಅನ್ನೋದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದ್ಮೇಲೆ 2 ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಫೋಟೋನ ಹಗ್ ಮಾಡಿಸ್ಬೇಕು ಅಂತ ಇದ್ದೀರಲ್ಲ ಆ 2 ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅದು ನೀಟಾಗಿ ಕೊರೇಜ್ ಮಾಡ್ಕೊಳ್ಳಿ. ಕೊಲೇಜ್ ಮಾಡಿಕೊಂಡು ನೀವು ಅದನ್ನು ಸೇವ್ ಮಾಡ್ಕೊಳ್ಳಿ. ಅದು ಸೇವ್ ಆಗಿದ ತಕ್ಷಣ ನಿಮ್ಮ ಮೊಬೈಲಲ್ಲಿರೋ ಒಂದು ಕ್ರೋಮ್ ಬ್ರೌಸರ್ ಇರುತ್ತಲ್ಲ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ್ಮೇಲೆ ಅಲ್ಲಿ ನೀವು ಪಿಕ್ಸ್ವರ್ಸ್ AI ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಪೆಲ್ಲಿಂಗ್ ಕರೆಕ್ಟಾಗಿ ಇರಲಿ. ಪಿಕ್ಸ್ವರ್ಸ್ AI, ಯಾಕಂದರೆ ಸೇಮ್ ನೇಮಲ್ಲಿ 2 ವೆಬ್ಸೈಟ್ಗಳಿದ್ದಾವೆ. ಇನ್ನೊಂದು ವೆಬ್ಸೈಟಲ್ಲಿ picswordsvideo.com ಅಂತ ಬರುತ್ತೆ. ಸೊ ಅದನ್ನು ನೀವು ಇಗ್ನೋರ್ ಮಾಡ್ಕೊಳ್ಳಿ. ಪಿಕ್ಸ್ವರ್ಸ್ AI ಅಂತ ಬರುತ್ತಲ್ಲ, ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಪಿಕ್ಸ್ವರ್ಸ್ AI ಕಾಣಿಸ್ತಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನಿಮಗೆ ಟ್ರೈ ಪಿಕ್ಸ್ವರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಮೇಲೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಿರಲ್ಲ, ಅದಕ್ಕೆ ನಿಮಗೆ ಲಾಗಿನ್ ಅಂತ ಕೇಳುತ್ತೆ. ಸೊ ನೀವು ಅದನ್ನು ಫಸ್ಟು ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡೋದು ತುಂಬ ಈಸಿ. ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಎಷ್ಟು ಜಿಮೇಲ್ ಅಕೌಂಟ್ ಇದೆಯೋ ಅದೆಲ್ಲ ನಿಮಗೆ ಶೋ ಮಾಡುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ನೀವು ಲಾಗಿನ್ ಆಗಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ತೋರಿಸುತ್ತೆ. ನೋಡಿದ್ರಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ನೋಡ್ಬೋದು, ಸೈಡಲ್ಲಿ ಒಂದು ನಿಮಗೆ ಇಮೇಜ್ದು ಸಿಂಬಲ್ ಕಾಣಿಸ್ತಿರುತ್ತೆ. ಇಲ್ಲಿದೆಯಲ್ಲ, ಇಲ್ಲೊಂದು ಇಮೇಜ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ನೀವು ಒಂದು ಫೋಟೋನ ಈಗ ಮರ್ಜ್ ಮಾಡಿದ್ರಲ್ಲ, 2 ಫೋಟೋನ ಎಡಿಟ್ ಮಾಡಿದ್ದೀರಲ್ಲ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿದೆ? ಇಲ್ಲಿ ಬಂತಲ್ಲ. ಈ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಅಲ್ಲಿ ಆ ಫೋಟೋಸ್ನ ಏನು ಮಾಡಬೇಕು ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮೀನ್ಸ್ ನಾವೀಗ ಹಗ್ ಮಾಡಬೇಕು. ಸೊ ಹಗ್ಗಿಂಗ್ ಈಚ್ ಅದರ್ ಅಂತ ಟೈಪ್ ಮಾಡಿ. ನೀವು ಏನು ಬೇಕಾದ್ರೂ ಬರ್ಬೋದು. ನಾನು ಜಸ್ಟ್ ಹಗ್ಗಿಂಗ್ ಈಚ್ ಅದರ್ ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಹಗ್ಗಿಂಗ್ ಈಚ್ ಅದರ್ ಟೈಪ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಸ್ಪಾರ್ಕ್ ಸಿಂಬಲ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಸ್ಪಾರ್ಕ್ದು ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ವಿಡಿಯೋ ನೀವು ಜನ್ರೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ನೋಡಿ, ಯುವರ್ ವಿಡಿಯೋ ಈಸ್ ಜನರೇಟಿಂಗ್ ಅಂತ ಕೆಳಗೆ ತೋರಿಸ್ತಾ ಇದೆ. ಸೊ ನಮ್ಮ ವಿಡಿಯೋ ಜನ್ರೇಟ್ ಆಗ್ತಿರುತ್ತೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಟೈಮ್ ಆದಮೇಲೆ ವಿಡಿಯೋ ಜನ್ರೇಟ್ ಆಗುತ್ತೆ. ನೋಡಿ, ಜನ್ರೇಟ್ ಆದಮೇಲೆ ಇಲ್ಲಿ ನಿಮಗೆ ಕ್ರಿಯೇಷನ್ ಕೆಳಗೆ ನಾವು ಇದು ಮಾಡಿರೋ ವಿಡಿಯೋ ತೋರಿಸ್ತಿರುತ್ತೆ. ಅದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ್ಮೇಲೆ ನಮ್ಮ ವಿಡಿಯೋ ಎಡಿಟ್ ಆಗಿರೋದು ನಿಮಗೆ ಇಲ್ಲಿ ಮೇಲೆ ಶೋ ಆಗ್ತಿದೆ. ಜಸ್ಟ್ ನೀವು ಡೌನ್ಲೋಡ್ ಮಾಡಬೇಕಲ್ಲ, ಕೆಳಗೆ ನೀವು ರೀಟ್ರೈ ಮತ್ತು ಡೌನ್ಲೋಡ್ 2 ಆಪ್ಷನ್ ತೋರಿಸ್ತಿದೆ. ಅದರಲ್ಲಿ ನೀವು ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಬೋದಾಗುತ್ತೆ. ಇದಕ್ಕೆ ನೀವು ಯಾವುದೇ ಬೇರೆ ವಿಡಿಯೋ ಎಡಿಟಿಂಗ್ ಆ್ಯಪ್ ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸೆಟ್ ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ನ ಪಡಿಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ಇನ್ನಷ್ಟು ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ನಮ್ಮ ಚಾನಲಲ್ಲಿ ಪೈಥಾನ್ದು ಒಂದು ಫುಲ್ ಕೋರ್ಸ್ ನಡೀತಿದೆ. ಅದ್ರ ಬಗ್ಗೆ ಯಾರು ಗೊತ್ತಿಲ್ಲೋ ಜಸ್ಟ್ ಆ ಪ್ಲೇಲಿಸ್ಟ್ನ ಆಕ್ಸೆಸ್ ಮಾಡಿ ನೀವು ಪೈಥಾನ್ದು ಫುಲ್ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ.